ಆಲಪ್ನಹಳ್ಳಿ ಉಪ್ಪಾರಳ್ಳಿ ಶ್ರೀ ಕಾಟೇರಮ್ಮ ದೇವಿ ದೇವಾಲಯದ 6ನೇ ವರ್ಷದ ವಾರ್ಷಿಕೋತ್ಸವ ಸಂಪನ್ನ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಿಂದ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಸಂಪರ್ಕ ಕಲ್ಪಿಸುವ ದೇವನಹಳ್ಳಿ ರಸ್ತೆಯಲ್ಲಿ ಆಲಪ್ನಹಳ್ಳಿ ಉಪ್ಪಾರಳ್ಳಿ ಗೇಟ್ ಸಮೀಪ 500 ವರ್ಷಗಳ ಇತಿಹಾಸ ಇರುವ ಶ್ರೀ ಕಾಟೇರಮ್ಮ ದೇವಿಯು ಪುಟ್ಟ ಗುಡಿಯಲ್ಲಿ ನೆಲೆಸಿದ್ದು ಭಕ್ತಾದಿಗಳೇ ಸ್ವತಃ ಪೂಜೆಯನ್ನು ಸಲ್ಲಿಸುತ್ತಾ ಬಂದಿದ್ದು, ದೇವಿಯ ಪ್ರೇರಣೆಯಂತೆ 6 ವರ್ಷಗಳ ಹಿಂದೆ ಬೃಹದಾಕಾರದ ದೇವಾಲಯವನ್ನು ನಿರ್ಮಾಣ ಮಾಡಿ 6 ವರ್ಷಗಳಿಂದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡು ಬಂದಿದ್ದು, ವಿವಿಧ ಹೋಮ ಹವನ ಪೂಜಾದಿ ಕಾರ್ಯಕ್ರಮಗಳು, ದೇವಾಲಯಕ್ಕೆ ವಿಶೇಷ ಹೂವಿನ ಅಲಂಕಾರ, ವಿದ್ಯುತ್ ದೀಪಾಲಂಕಾರ, 10-15 ಸಾವಿರ ಭಕ್ತಾದಿಗಳಿಗೆ ಅನ್ನದಾಸೋಹದ ವ್ಯವಸ್ಥೆಯನ್ನು ಕಲ್ಪಿಸಿ ಲೋಕ ಕಲ್ಯಾಣಾರ್ಥವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. 500 ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಭಕ್ತರೇ ಪೂಜೆ ಸಲ್ಲಿಸಿಕೊಂಡು ಬರುವ ಪರಿಪಾಠದಿಂದ ಇಂದು ದೇವಾಲಯ ನಿರ್ಮಾಣ ಮಾಡಿದ್ದರೂ ಕೂಡ ಭೀಮನ ಅಮಾವಾಸ್ಯೆಯಂದು ವರ್ಷಕ್ಕೊಮ್ಮೆ ಭಕ್ತಾದಿಗಳು ಗರ್ಭಗುಡಿ ಪ್ರವೇಶ ಮಾಡಿ ಪೂಜೆ ಸಲ್ಲಿಸುವ ಅವಕಾಶವನ್ನು ತಾಯಿಯ ಆಜ್ಞೆಯಂತೆ ಕಲ್ಪಿಸಲಾಗಿದ್ದು, ಸಂತಾನ ಭಾಗ್ಯ, ವಿವಾಹ ಭಾಗ್ಯ, ಆಸ್ತಿ ವಿವಾದ, ಕೋರ್ಟು ಕಚೇರಿ, ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆಗಳ ನಿವಾರಣೆಗೆ ತಾಯಿ ಹೆಸರುವಾಸಿಯಾಗಿದ್ದು, ದಿನೇ ದಿನೇ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತಿದ್ದು, ಭಕ್ತಾದಿಗಳೇ ಸ್ವತಃ ಆರೈಕೆಯನ್ನು ಮಾಡಿ ಪೂಜೆಯನ್ನು ಸಲ್ಲಿಸಿ ತಮ್ಮ ಆರೈಕೆಯನ್ನು ತಿಳಿಸುತ್ತಾರೆ. ಇಲ್ಲಿ ಯಾವುದೇ ರೀತಿಯ ಮಾಟ ಮಂತ್ರ ಅಥವಾ ಶಾಸ್ತ್ರ ನಿಯಮಗಳಿಲ್ಲ. ಸ್ವತಃ ಭಕ್ತಾದಿಗಳೇ ತಮ್ಮ ಇಚ್ಛೆಯಂತೆ ಪೂಜೆ ಸಲ್ಲಿಸುವ ದೇವಾಲಯ ಇದಾಗಿದೆ ಎಂದು ಧರ್ಮದರ್ಶಿಗಳಾದ ಧನಂಜಯ ಅವರು ಹಾಗೂ ಕಾರ್ಯದರ್ಶಿ ವೆಂಕಟಾಚಲಯ್ಯ ಮತ್ತು ಮುಖ್ಯ ಅರ್ಚಕರು ತಿಳಿಸಿದ್ದಾರೆ. ಸರ್ವಸ್ವರೂಪೇ ಸರ್ವೇಶೇ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ. ಶ್ರೀ ಆದಿಶಕ್ತಿ ಕಾಟೇರಮ್ಮ ದೇವ್ಯೈ ನಮಃ. ಮನಸಾಭಿಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಏನಂದರೆ ಇದು ರಕ್ತ ಕಾಟೇರಿ ಅಂತೇಳಿ ತುಂಬ ಶಕ್ತಿ. ಇದರಲ್ಲಿ ಏನಂತಂದರೆ ಪಾರ್ವತಿ ಅಂಶದಲ್ಲಿ ಶಕ್ತಿ ಅಂಶ ಅಂತ ಹೇಳಿ ಕರಿತೀವಿ. ಈ ಅಮ್ಮನವ್ರು ಏನಂದರೆ ಇವತ್ತು ಅಂದರೆ ಇಲ್ಲಿ ನೆಲೆಸಿ ಸುಮಾರು 106 ವರ್ಷಗಳೇ ಆಗೋಗಿದೆ. ಆದರೆ ವಿಜೃಂಭಣೆಯಿಂದ ಈ ದೊಡ್ಡ ದೇವಸ್ಥಾನದಲ್ಲಿ ಕೂತ್ಕೊಂಡು ಇವತ್ತಿಗೆ 6 ವರ್ಷ ಆಯಿತು. ಇದು 6ನೇ ವರ್ಷದ ವಾರ್ಷಿಕೋತ್ಸವ. ಇಲ್ಲಿ ಅಮ್ಮನವ್ರ ವಿಶೇಷ ಏನಂತಂದರೆ ಏನು ಕೋರಿಕೆಗಳು ಬೇಕಾದರೂ ಇಲ್ಲಿ ಅಮ್ಮನವ್ರು ನೆರವೇರಿಸ್ಕೊಡ್ತಾಳೆ. ತಮ್ಮ ಭಕ್ತರು ಏನು ಮಾಡ್ತಾರೆ, ತಮ್ಮ ಕಾಣಿಕೆಗಳನ್ನು ಅಂದರೆ ಬಲಿಯನ್ನು ಸಮರ್ಪಣೆ ಮಾಡ್ತಾ ಇರ್ತಾರೆ. ಇಲ್ಲಿ ಅವ್ರ ಕೋರಿಕೆಗಳನ್ನು ತಾಯಿ ನೆರವೇರಿಸ್ಕೊಂಡ ನಂತರ ಇಲ್ಲಿ ಬಂದು ಎಲ್ಲರೂ ಸಹ ಕುರಿ ಕೋಳಿ ಏನೋ ಅವ್ರವ್ರ ಶಕ್ತಿಯಾನುಸಾರ ಬಲಿ ಅರ್ಪಣೆ ಮಾಡ್ತಾರೆ. ಇಲ್ಲಿ ಪೂಜೆಗಳನ್ನು ಮಾಡಿಸ್ತಾ ಇರ್ತಾರೆ. ಎಲ್ರಿಗೂ ಸಹ ದೇವಿ ಆಶೀರ್ವಾದವನ್ನು ಕೊಡ್ತಾ ಇದ್ದಾಳೆ. ಇಲ್ಲಿ ಏನಂತಂದರೆ ನಿನ್ನೆಯಿಂದನೂ ಸಹ ನಾವು ಕಾರ್ಯಕ್ರಮ ಶುರು ಮಾಡಿದ್ದೀವಿ. ನಿನ್ನೆ ಏನಂತಂದರೆ ಗಣಪತಿ ಪೂಜೆ, ಫಸ್ಟು ಗಣಪತಿ ಪೂಜೆಯನ್ನು ಮಾಡಿ ನಂತರ ಗಂಗಾ ಪೂಜೆಯನ್ನು ಮಾಡಿ ಯಾಗಶಾಲಾ ಪ್ರವೇಶ ಅಂತ ಹೇಳ್ತೀವಿ. ಯಾಗಶಾಲೆಯೊಳಗೆ ಗಂಗೆಯನ್ನು ತಂದು ಆಮೇಲೆ ನಂತರ ಪುಣ್ಯಾಹ, ಪಂಚಗವ್ಯ, ರಕ್ಷಾಬಂಧನ, ಹಾಗೆ ವಾಸ್ತುಹೋಮ, ರಾಕ್ಷೋಗ್ನ ಹೋಮ ಎಲ್ಲವನ್ನು ಮಾಡಿ ವಿಶೇಷವಾಗಿ ದೀಪದುರ್ಗಾ ಪೂಜೆಯನ್ನು ಮಾಡಿ ಎಲ್ಲರ ಕೈಲೂ ಸಹ ದೀಪಕ್ಕೆ ನಮಸ್ಕಾರವನ್ನು ಮಾಡಿ ಇವತ್ತು ಬೆಳಗ್ಗೆಯಿಂದ ಏನಾಗಿದೆ ಗಣಹೋಮ, ನವಗ್ರಹ ಹೋಮ, ಹಾಗೆ ವಿಶೇಷವಾಗಿ ಚಂಡಿಕಾ ಹೋಮವನ್ನು ಮಾಡಿದ್ದೀವಿ. ಚಂಡಿಕಾ ಹೋಮವನ್ನು ಮಾಡಿ ಈಗ ಪೂರ್ಣಾವತಿ ಆಯಿತು. ಈಗ ಅಮ್ಮನವರ ಪ್ರಧಾನ ಕಲಶವನ್ನು ಪ್ರದಕ್ಷಿಣೆಯನ್ನು ಮಾಡಿ ಅಮ್ಮನವ್ರಿಗೆ ಅಂದರೆ ಆ ಶಕ್ತಿಯನ್ನು ನಾವೇನು ಆವಾಹನೆ ಮಾಡಿ ಪೂಜೆಯನ್ನು ಮಾಡಿರ್ತೀವಿ, ಆ ಶಕ್ತಿಯನ್ನು ಅಮ್ಮನವ್ರಿಗೆ ಟ್ರಾನ್ಸ್ಫರ್ ಮಾಡುವಂಥದ್ದು. ಅದಕ್ಕೋಸ್ಕರ ಏನು ಮಾಡ್ತೀವಿ, ಆ ಶಕ್ತಿಯನ್ನು ಮೆರವಣಿಗೆಯನ್ನು ಮಾಡ್ಕೊಂಡ್ಬಂದು ಅಮ್ಮನವ್ರಿಗೆ ಅಭಿಷೇಕೆಯನ್ನು ಮಾಡಿ ಈಗ ಮಹಾಮಂಗಳಾರತಿಯನ್ನು ಮಾಡಿ ಇವಾಗ ಭಕ್ತ ಜನಗಳಿಗೆಲ್ಲರಿಗೂ ಸಹ ದರ್ಶನಕ್ಕೆ ಬಿಡ್ತಾ ಇದ್ದೀವಿ. ಹಾಗೆ ಇಲ್ಲಿ ಸುಮಾರು ಸಾವಿರಾರು ಜನಕ್ಕೆ ಅನ್ನದಾನವೂ ಸಹ ಬೆಳಗ್ಗೆ 9ರಿಂದ ನಡೀತಾ ಇದೆ. ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೂ ಸುಮಾರು ಸಾವಿರಾರು ಜನ ಇಲ್ಲಿ. ನಿನ್ನೆನೂ ಸಹ ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆ ಆಗಿತ್ತು. ಇವಾಗಲೂ ಸಹ 9 ಗಂಟೆಯಿಂದಲೇ ಶುರುವಾಗಿದೆ. ಸಾವಿರಾರು ಜನ ಇಲ್ಲಿ ಊಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿದೆ, ಸಹ ಉಂಟಾಗ್ತಾ ಇದೆ. ಸನ್ನಿಧಾನದಲ್ಲಿ ಈಗ ಏನಾಗುತ್ತೆ ಅಂದರೆ ಸಂತಾನ ಆಗಬೇಕು ಅಂಥವ್ರು ಬಂದು ಇಲ್ಲೇನು ಮಾಡ್ತಾರೆ, ತೊಟ್ಲು ಕಟ್ಟಿ ಪೂಜೆ ಮಾಡ್ತಾರೆ. ಆಮೇಲೆ ಕೆಲವು ಶತ್ರು ಬಾಧೆಗಳು, ಸಾಲ ತೊಂದರೆ ಕೊಡ್ತಾ ಇದ್ದಾರೆ ನನಗೆ ಶತ್ರುಗಳು ಅಂದಾಗ ಏನು ಮಾಡ್ತಾರೆ, ಬೀಗವನ್ನು ತಂದು ನನಗೆ ಇಂಥವರಿಂದ ತೊಂದರೆ ಆಗ್ತಾ ಇದೆಯಮ್ಮ, ಇವ್ರ ಬಾಯಿನ ಮುಚ್ಚು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಬೀಗವನ್ನು ಹಾಕ್ತಾರೆ. ಬೀಗವನ್ನು ಹಾಕಿದಾಗ ಏನಾಗುತ್ತೆ, ಆ ಶತ್ರುಗಳು ನಮಗೆ ತೊಂದರೆ ಕೊಡಲ್ಲ ಅಂತೇಳಿ. ಹಾಗೆ ಕಾಯಿ ಕಟ್ತಾರೆ. ಇಲ್ಲಿ ಕಾಯಿ ಕಟ್ಟೋದ್ರಿಂದ ಏನಂದರೆ ನಮ್ಮ ಫಲಪ್ರದಗಳು ನೆರವೇರಲಿ, ಪೂರ್ಣ ಫಲವನ್ನು ಅಮ್ಮನವ್ರಿಗೆ ಅರ್ಪಣೆ ಆದರೆ ನಮ್ಮ ಫಲ ಸಿಗುತ್ತೆ ಅಂಥೇಳಿ ಅಮ್ಮನವ್ರಿಗೆ ಪ್ರಾರ್ಥನೆಯನ್ನು ಮಾಡಿ ಅಲ್ಲಿ ಮುಂದಿನ ಮರದಲ್ಲಿ ಕಾಯಿಯನ್ನು ಕಟ್ಟಿ ತಮ್ಮ ಕೋರಿಕೆಗಳನ್ನು ಅಮ್ಮನವ್ರಿಗೆ ಬೇಡ್ತಾ ಇದ್ದಾರೆ. ಎಲ್ಲವೂ ಸಹ ಅಮ್ಮನವ್ರು ನೆರವೇರಿಸಿಕೊಡ್ತಾ ಇದ್ದಾರೆ. ನನ್ನ ಹೆಸರು ಕೆ ವೆಂಕಟಾಚಲಯ್ಯ ಅಂತೇಳಿ ಈ ಕಾಟೇರಮ್ಮ ದೇವಿ ಟ್ರಸ್ಟ್ನ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ನೋಡಿದಂಗೆ ಇದು ಚಿಕ್ಕ ಗುಡಿಯಾಗಿತ್ತು. ಚಿಕ್ಕದಂತಂದರೆ ಒಬ್ಬರು ಪರಿಚಯ ಬರ್ತಾ ಇಲ್ಲ. ಆ ಕಾಲದಿಂದಲೂ 400 ವರ್ಷದ ಇತಿಹಾಸ ಪಟ್ಟಂಥ ದೇವಸ್ಥಾನ. ಆ ಕಾಲದಿಂದಲೂ ಇದು ಪೂಜೆ ಪುರಸ್ಕಾರ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಅದು ಆ ಅಮ್ಮನ ಶಕ್ತಿ
ಬದಲಾವಣೆ ಆಗ್ತಾ ಬೆಳೀತಾ ಇವತ್ತು ಈ ಮಹತ್ಕಾರವಾಗಿ ಒಂದು ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂಥ ನಿದರ್ಶನವುಳ್ಳಂಥ ದೇವಸ್ಥಾನ ಆಗಿ ನಿರ್ಮಾಣ ಆಗೈತೆ. ಅದೇ ರೀತಿ ಇಲ್ಲಿ ಭಕ್ತಾದಿಗಳು ಏನು ಬರ್ತಾ ಇದ್ರು, ಈಗೂ ಅದೇ ಕೋರಿಕೆ ಈಡೇರಿಸ್ಕೊಂಡು ಅವ್ರದ್ದು ಏನಿದ್ರು ಕಷ್ಟ ಇರ್ಬೋದು, ಸುಖ ಇರ್ಬೋದು, ಸಂತಾನ ಇರ್ಬೋದು, ಕಾಯಿಲೆ ಇರ್ಬೋದು, ಆಸ್ತಿ ಪಾಸ್ತಿ ಜಗಳ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ಪ್ರತಿಯೊಂದಕ್ಕೂ ಇಲ್ಲಿ ಬಂದು ಹರಕೆ ಮಾಡ್ಕೊತಾರೆ. ಹರಕೆ ಮಾಡ್ಕೊಳ್ಳೋದು ಅವರೇ, ಹರಕೆ ತೀರಿಸೋದು ಅವರು. ಇಲ್ಲಿ ಯಾವುದೇ ಒಂದು ನಿರ್ಬಂಧ ಇಲ್ಲ, ಇಷ್ಟೇ ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ ಏನಿಲ್ಲ. ಅವ್ರು ನಿಂತು ಅವ್ರು ನಮಸ್ಕಾರ ಹಾಕ್ಕೊಂಡು ಹೋದ್ರೂ ಆ ಯಮ್ಮನ ಫಲ ಕೊಡುವಂಥ ಶಕ್ತಿ ಉಳ್ಳಂಥದ್ದು. ಈಗ ದೇವಸ್ಥಾನ ಆದಮೇಲೆ ಇದು 6ನೇ ವರ್ಷದ ವಾರ್ಷಿಕೋತ್ಸವ ನಡೀತಾ ಇದೆ. ವರ್ಷ ಹೆಚ್ಚುವರಿಯಾಗಿ ಪೂಜೆ ಪುರಸ್ಕಾರ ನಡ್ಕೊಂಡು ಹೋಮವನ ಮಾಡಿಕೊಂಡು ಜನ ಸೇವೆ ಇಲ್ಲಿ ಊಟ ಉಪಚಾರ ನಡ್ಕೊಂಡು ಹೋಗ್ತಾ ಇದೆ. ನಾವೆಲ್ಲ 1,000-2,000 ಜನಕ್ಕೆ ಊಟ ಕೊಡ್ತಾ ಇರ್ತದ್ರೆ ಇವತ್ತೊಂದು 10,000-15,000 ಜನ ಊಟ ಕೊಡುವಂಥ ಶಕ್ತಿ ಕೊಟ್ಟವಳೆ. ಅದೆಲ್ಲ ಈ ಭಕ್ತಾದಿಗಳ ಮಹಿಮೆಯಿಂದ ನಡ್ಕೊಂಡು ಬರ್ತಾ ಇರೋದು. ನಾವು ಇಲ್ಲಿ ಒಂದು ಕಾರ್ಯಕರ್ತರಾಗಿ ಕೆಲಸ ಮಾಡಿಕೊಂಡು ನಮ್ಮ ಅಧ್ಯಕ್ಷತೆಯಲ್ಲಿ ಇದನ್ನೆಲ್ಲ ನೋಡಿಕೊಂಡು ಮುಂದುವರ್ಕೊಂಡು ಹೋಗ್ತಾ ಇದ್ದೀವಿ. ಎಲ್ಲರಿಗೂ ಸಕಲ ಸಂಪತ್ತು ಕೊಟ್ಕೊಂಡು ಎಲ್ಲರಿಗೂ ಆರೋಗ್ಯ ಬಗ್ಗೆ ಕೊಟ್ಕೊಂಡು ಎಲ್ಲರನ್ನೂ ಕಾಪಾಡಲಿ ಅಂತೇಳಿ ನಾವು ಈ ಮುಖಾಂತರ ಕೇಳ್ತೀವಿ. ನಾವು ಒಂದು 500 ವರ್ಷ ಇತಿಹಾಸವುಳ್ಳ ದೇವಸ್ಥಾನ ಇದು. ಇಲ್ಲೇ ಮಾವಿನ ಮರದ ಕೆಳಗಡೆ ಅಮ್ಮನವರ ಉದ್ಭವ ಮೂರ್ತಿಯಿಂದ ನಮ್ಮ ಮುತ್ತಾತರು ತಾತಂದರು ಮಾಡಿರುವಂಥ ಶಿಲೆ ಇದು. ಆ ಶಿಲೆ ಎಲ್ಲಿ ಸಿಗೋದಿಲ್ಲ, ಇಲ್ಲೇ ಉದ್ಭವ ಮಾಡಿ ಇಲ್ಲೇ ಚಿಕ್ಕ ಗುಡಿ ಮಾಡಿದ್ರು. ಅವರು ಕೈ ಸಿಕ್ಕಿಗೆ ಸಾರವಾಗಿ ಏನಂತ ಬಂದಿಲ್ಲ, ಅವ್ರು ಚಿಕ್ಕ ಗುಡಿ ಮಾಡಿದ್ರು. ಆಮೇಲೆ ಜನ ಜಾಸ್ತಿ ಆಗ್ತಾ ಮಹತ್ಕಾರವಾಗಿ ರೂಪ ಆಯಿತು. ಆಮೇಲೆ ನಮಗೆ ಒಬ್ಬರು ಗುರುಗಳು ಸಿಕ್ಕಿದ್ರು. ಈ ಥರ ನಮ್ಮ ಗುರುಗಳು ನೆಲಮಂಗಲದಲ್ಲಿ ಗುರುಗಳು ವಿಶ್ವನಾಥ್ ಅಂದರು. ಅವರು ನಮಗೆ ಪ್ರೇರಣೆ ಕೊಟ್ಟರು. ಆ ಯಮ್ಮನಿಗೆ ಸ್ಥಳ ಸಾಕಾಗ್ತಾ ಇಲ್ಲ, ಫಸ್ಟ್ ಸ್ಥಳ ದೊಡ್ಡದು ಮಾಡಬೇಕು ಅಂತ. ಸ್ಥಳ ನಾವು ಹೆಂಗೆ ಮಾಡೋದು ನಮಗೇನು ಇದಿರಲ್ಲ ಅಂತ ನಾವು ಇದು ಮಾಡಿದ್ವಿ. ಆದರೆ ಆ ಯಮ್ಮ ಕೃಪೆಯಿಂದ ನಾವು ಸುಮ್ಮನೆ ಪಾಯ ಕೊಟ್ಟು ನಾವು ಇದು ಮಾಡಿದ್ವಿ. ಆ ಯಮ್ಮ ಏನಾಯಿತು ಏನು ಕತೆ ಗೊತ್ತಿಲ್ಲ, ನಾವು ಬೃಹತ್ತರವಾಗಿ ಗುಡಿ ಕಟ್ಟಿಸ್ಕೊಂಡಿದ್ದಾರೆ. ದಿನ ಯಥೇಚ್ಛವಾಗಿ ಜನ ಬರ್ತಾನೆ ಇದ್ದಾರೆ. ಹೊರ ರಾಜ್ಯಗಳು, ತಮಿಳುನಾಡು, ಕೇರಳ, ಈ ಕಡೆ ಆಂಧ್ರ, ಬೇರೆ ಕಡೆಯಿಂದ ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಇಲ್ಲೇ ಬಂದು ನೆಲೆಸಿ ಬಲಿ ಕೊಟ್ಟು ಇಲ್ಲೇ ಮಾಡಿಕೊಂಡು ಹೋಗ್ತಾನೆ ಇದ್ದಾರೆ. ಅದನ್ನು ವಿಶೇಷವಾಗಿ ವಾರ್ಷಿಕೋತ್ಸವ ಫಸ್ಟ್ ವರ್ಷ ಉದ್ಘಾಟನೆ ಮಾಡಿದಾಗ ಪೂಜೆ ಇದು ಮಾಡಿದಾಗ ನಮಗೆ ಯಮ್ಮನ ವಾಗ್ದಾನ ಏನಾಯ್ತು ಅಂದರೆ ಪ್ರತಿದಿನವೂ ನಮಗೆ ಬಂದ ಭಕ್ತಾದಿಗಳೇ ಪೂಜೆ ಮಾಡಿಕೊಂಡು ಹೋಗ್ತಾ ಇದ್ರು ಪುಟ್ಟಗುಡಿಯಲ್ಲಿ. ಆದರೆ ಇವಾಗ ಯಾರೋ ಒಬ್ಬರು ಪುರೋಹಿತನಿಗೆ ಪೂಜೆ ಸ್ನಾನ ಮಾಡ್ತಾರೆ. ಆದರೆ ನನಗೆ ಒಂದು ದಿನ ಭಕ್ತಾದಿಗಳು ಈ ಸ್ಥಳದಲ್ಲಿ ನನ್ನ ಪಾದ ಮುಟ್ಟಿ ಪೂಜೆ ಮಾಡಬೇಕು ಅಂತೇಳಿ ವಾಗ್ದಾನ ಆಯಿತು. ಪ್ರತಿ ವರ್ಷ ಭೀಮನ ಅಮಾವಾಸ್ಯೆ ದಿನ ಪ್ರತಿಯೊಬ್ಬ ಭಕ್ತರಿಗೂ ಸಹ ನಾವು ಒಳಗಡೆ ಗರ್ಭಗುಡಿ ಪ್ರವೇಶ ಮಾಡೋಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ. ಈ ವರ್ಷ 6 ವರ್ಷದಿಂದಲೂ ಈ ಸರಿನೂ ಮಾಡ್ಕೊಡ್ತಾರೆ. 6 ವರ್ಷದಿಂದ ಮಾಡ್ತಾನೆ ಇದೆ. ದಿನ ಹೆಚ್ಚಾಗ್ತಿದೆ. ಹೊರತು ಜನ ಇಲ್ಲಿ ಬಂದು ಬೇಡಿಕೆ ಅವರೇ ತೀರಿಸ್ಕೊಂಡು ಹೋಗ್ತಾರೆ, ಅವರೇ ಆಯ್ಕೆ ಮಾಡ್ತಾರೆ, ಅವರೇ ಹೋಗ್ತಾ ಇದ್ದಾರೆ. ಕಾಯಿಲೆ ಬರ್ಬೋದು, ಈಗ ಕೋರ್ಟ್ ಕೇಸು, ಇನ್ನೊಂದು ಮತ್ತೊಂದು ಇನ್ನೇನಾಗಿ ನಂದೇ ಒಂದು ಕೇಸು ಇದಾಗಿಬಿಡ್ತು. ತುಮಕೂರಲ್ಲಿ ಯಾರೋ ಆಕ್ಸಿಡೆಂಟ್ ಮಾಡಿ ಕೇಸು ನಾನೇ 3 ವರ್ಷಕ್ಕೆ ಇರಿದೆ. ಆದರೆ ಅಮ್ಮನಿಗೆ ಅರ್ಕೆ ಕಟ್ಟುವುದೇ ನಾಳೆ ಕೇಸ್ ಡಿಸ್ಕ್ಲೇರ್ ಆಗುತ್ತೆ. ನನ್ನ ಪರವಾಗಿ ಆಗುತ್ತೆ ಕೇಸು. 30 ಲಕ್ಷ ಅವಾರ್ಡ್ ಆಗಿತ್ತು. ಆದರೆ ನನ್ನ ನಿರಪರಾಧಿ ಅಂತ ಇವತ್ತು ತೀರ್ಮಾನ ಮಾಡಿ ಅಮ್ಮನವ್ರಿಗೆ ನಾನು ಹೊರಗಡೆ ಕರ್ಕೊಂಡ್ಬರ್ತಾ ಇದ್ದಾರೆ. ನಾಳೆ 25 ತಾರೀಕು ಕೇಸ್ ನಾವು ಕ್ಲಿಯರ್ ಆಗ್ತದೆ. ನನ್ನ ಇದಾಗಿದೆ. ಏನು ಸಂದೇಶ ಕೊಡ್ತೀರಾ ಸರ್? ಇಲ್ಲಿ ಬಂದು ಯಾರು ಬೂಟ ಹಾಕಿ ಇನ್ನೊಂದು ಮಾಟ ಮಂತ್ರ ಇನ್ನೊಂದು ಏನಿಲ್ಲ, ಅವರೇ ಅರಿಕೆ ಮಾಡಿಕೊಂಡು ಅವರೇ ಇದು ಮಾಡಿಕೊಂಡು ಹೋಗುವಂಥ ಸ್ಥಳ ಇದು. ಈಗ ಕಾಯಿ ಕಟ್ಟೋದಾಗಲಿ, ಬೀಗ ಹಾಕೋದಾಗಲಿ, ನಿಮ್ಮೆಣ್ಣು ದೃಷ್ಟಿ ತೆಗೆದು ಅವರೇ ಮಾಡಿಕೊಂಡು ಅವರೇ ಹೋಗುವಂಥ ಸ್ಥಳ ಇದು. ನಾವು ಇಲ್ಲಿ ಸುಮ್ಮನೆ ನಾವು ಒಬ್ಬರು ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇರೋದು, ಭಕ್ತಾದಿಗಳಾಗಿ ಮಾಡ್ತಾ ಇರೋದು. ನಾವು ಈ ಸ್ಥಳದ ಮಹಿಮೆ ತೋರಿಸ್ಕೊಡ್ಬೇಕಂತ ಮಾಡ್ತಾ ಇರೋದು. ನಾವು ಈ ಉದ್ದೇಶಪೂರ್ವಕವಾಗಿ ನಮಗೆ ಅದು ಬೇಕು, ನಮ್ಗೆ ಇದು ಬೇಕು ಅಂತ ನಾವು ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಸಕಲ ಭಕ್ತಾದಿಗಳು ಅನುಗ್ರಹ ಮಾಡಿಕೊಡ್ತಾ ಇದ್ದಾರೆ. ಅದು ಒಳ್ಳೆಯದಾಗುತ್ತೆ.